ಈಗ ಅನೇಕರು ರಾಜಕೀಯದಲ್ಲಿ ತಮ್ಮನ್ನ ತಾವು ಹುಲಿ, ಸಿಂಹ, ಚಿರತೆ ಹೀಗೆ ಅನೇಕ ಕಾಡು ಪ್ರಾಣಿಗಳ ಹೆಸರುಗಳನ್ನು ಬಹಳ ಗೌರವದಿಂದ ಗರ್ವದಿಂದ ಅವರೇ ಬಿಲ್ಡಪ್ ಕೊಡುವ ರೀತಿಯಲ್ಲಿ ಕರೆದುಕೊಳ್ತಾರೆ. ಆದರೆ ನಿಜವಾಗಿಯೂ ಕೂಡ ಬೆಳಗಾವಿಯಲ್ಲಿ ಕರ್ನಾಟಕದ ಸಿಂಹ ಅಂತ ಕರೆಸಿಕೊಳ್ಳುವ ವ್ಯಕ್ತಿ ಇದ್ರು, ಗಂಗಾಧರ್ ದೇಶಪಾಂಡೆ ಅಂತ ಹೇಳಿ. ಗಂಗಾಧರ್ ದೇಶಪಾಂಡೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ನಿಜಕ್ಕೂ ಕೂಡ ಅವರು ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದರು. ಹೀಗಾಗಿ ಅವರನ್ನು ಕರ್ನಾಟಕದ ಸಿಂಹ ಅಂತ ಕರೀತಾ ಇದ್ದರು. ಅವರ ಹೋರಾಟ, ಅವರ ತ್ಯಾಗ, ಅವರ ಬಲಿದಾನದ ಕಾರಣಕ್ಕಾಗಿ ಚೆನ್ನಮ್ಮನ ನಾಡು ಬೆಳಗಾವಿಯಲ್ಲಿ ಅವರ ಪುತ್ಥಳಿಯನ್ನು, ಸ್ಮಾರಕವನ್ನು ನಿರ್ಮಿಸಲಾಗಿತ್ತು. ಆದರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದೆ ನೋಡಿ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅನೇಕ ಅಧ್ವಾನಗಳು ನಡೆದೋಗಿದ್ದಾವೆ. ಅಂಥದ್ದೇ ಅಧ್ವಾನ ಕರ್ನಾಟಕ ಸಿಂಹ ಅಂತ ಕರೆಯಲ್ಪಡುವಂಥ ಗಂಗಾಧರ್ ದೇಶಪಾಂಡೆ ಅವರ ಸ್ಮಾರಕ ಕಾಣೆಯಾಗಿದೆ, ಮಾಯವಾಗಿದೆ. ಆ ಜಾಗದಲ್ಲಿ ಒಂದು ಮಾಲ್ ತಲೆ ಎತ್ತಾ ಇದೆ. ಎಸ್, ಆ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ಸ್ಮಾರಕ ಮಾಯ. ಕುಂದಾನಗರಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಅಧ್ವಾನ. ಸ್ವಾತಂತ್ರ್ಯ ಹೋರಾಟಗಾರ ಗಂಗಾಧರ ರಾವ್ ದೇಶಪಾಂಡೆ ಸ್ಮಾರಕ ಕಣ್ಮರೆ. ಟಿಳಕವಾಡಿಯ ಹಳೆ ಕಲಾಮಂದಿರ ಆವರಣದಲ್ಲಿ ಸ್ಮಾರಕ ಇತ್ತು. ಕರ್ನಾಟಕದ ಸಿಂಹ ಅಂತ ಕರೀತಾ ಇದ್ರು. ಈಗೆಲ್ಲ ನಕಲಿ ಸಿಂಹಗಳಿದ್ದಾವಿಲ್ಲಿ. ಕರ್ನಾಟಕದ ಸಿಂಹ ಅಂತ ಹೆಸರುವಾಸಿಯಾಗಿದ್ರು ಅವರು. ಕಲಾಮಂದಿರವನ್ನು ಕೆಡವೀಗ ಮಾಲ್ ನಿರ್ಮಾಣ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ನಡೀತಾ ಇದೆ ಕಾಮಗಾರಿ ನಿಮಿತ್ತ ಸ್ವಾತಂತ್ರ್ಯ ಹೋರಾಟಗಾರನ ಸ್ಮಾರಕ ತೆರವು ಮಾಡಲಾಗಿದೆ. ಬೆಳಗಾವಿಯಲ್ಲಿದ್ದ ಏಕೈಕ ಸ್ಮಾರಕ ಅದು. ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇದು ಅವಮಾನ. ಇದು ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಳೆ ಫೋಟೋಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಗಂಗಾಧರ ರಾವ್ ದೇಶಪಾಂಡೆ ಅವರ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಅಪ್ಪಟ ಗಾಂಧಿವಾದಿಯಾಗಿದ್ದರು, ಹೋರಾಟದಲ್ಲಿ ಧುಮುಕಿದ್ರು ಅವರು. ಜೊತೆಗೆ ಅವರ ಪುತ್ಥಳಿಯನ್ನು ಕೂಡ ಹಳೆ ಫೋಟೋಗಳ ಮೂಲಕವೇ ತೋರಿಸ್ತಾ ಇದ್ದೀವಿ. ಅವರ ಪುತ್ಥಳಿ ಮುಂದೆ ಹೋರಾಟ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಈಗ ಈ ಪುತ್ಥಳಿ ಅಥವಾ ಈ ಸ್ಮಾರಕ ನಾಪತ್ತೆಯಾಗಿದೆ. ಗಂಗಾಧರ ರಾವ್ ದೇಶಪಾಂಡೆ ಅವರ ಪುತ್ಥಳಿ ಮಾಯವಾಗಿದೆ, ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯಿತು? ಅಭಿವೃದ್ಧಿ ಮಾಡಲಿಕ್ಕೆ, ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಯಾರದ್ದು ತಕರಾರಿಲ್ಲ. ಆದರೆ ಸ್ಮಾರ್ಟ್ ಸಿಟಿಯ ನೆಪದಲ್ಲಿ ನಡೆಯುವಂಥ ಅಧ್ವಾನಗಳು, ಇಂಥ ಎಡವಟ್ಟುಗಳು, ಅದನ್ನು ನೋಡಿಯೂ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ? ನೋಡಿ, ಅಲ್ಲಿನ ಜನ ಸ್ವಾತಂತ್ರ್ಯ ಹೋರಾಟಗಾರ ಗಂಗಾಧರ ರಾವ್ ದೇಶಪಾಂಡೆ ಅವರಿಗೆ ಆಗಿರುವಂಥ ಅವಮಾನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಅಲ್ಲೊಂದು ಪುತ್ಥಳಿ ಇದೆ, ಅದನ್ನು ಉಳಿಸಿಕೊಳ್ಬೇಕಾ? ಅದು ಯಾರದ್ದು? ಅಧಿಕಾರಿಗಳೇನು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರಾ? ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಏನು ಅವರು ನಡೆದಿರುವ ಹಾದಿಗೆ ಏನು ಸಿಗುತ್ತೋ ಅದನ್ನೆಲ್ಲ ತೆರವು ಮಾಡಿಬಿಡ್ತಾರಾ? ಅದರ ಮಹತ್ವ ಏನು? ಯಾವ ಕಾರಣಕ್ಕಾಗಿ ಅಲ್ಲಿ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ? ಗಂಗಾಧರ ರಾವ್ ದೇಶಪಾಂಡೆ ಅವರ ಇತಿಹಾಸ ಏನು, ಕೊಡುಗೆ ಏನು? ಅವರ ಪುತ್ಥಳಿ ನಿರ್ಮಾಣ ಆಗಿದೆ, ಅದನ್ನು ತೆರವುಗೊಳಿಸ್ಬಿಟ್ರೆ ಈ ನಾಡಿನ ಜನತೆ ಸುಮ್ಮನೆ ಇರ್ತಾರಾ? ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ಹೀಗೆ ಮಾಡ್ತಾ ಹೋದರೆ ಅಲ್ಲೋಡಿ, ಆ ಪುತ್ಥಳಿ ತೆಗೆದು ಮಾಲ್ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮದು ಮಾಲ್ ನಿರ್ಮಾಣಕ್ಕೆ ವಿರೋಧ ಇಲ್ಲ, ಮಾಲ್ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ.
ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಜೀವವನ್ನೇ ಮುಡುಪಾಗಿಟ್ಟಂತಹ ಆ ಧೀಮಂತರಿಗೆ ನಾವು ಗೌರವ ಕೊಡಬೇಕಲ್ವಾ, ಬೆಲೆ ಕೊಡಬೇಕಲ್ವಾ? ಸ್ಮಾರ್ಟ್ ಸಿಟಿ ಅಧಿಕಾರಿಗಳೇನು ಸರ್ವಾಧಿಕಾರಿಗಳಲ್ಲ, ಅವ್ರು ಹೇಳಿದ್ದೆ ಅಂತಿಮ ಅಂತಿಲ್ಲ. ಅವ್ರು ಕೆಲಸ ಮಾಡ್ತಿರುವಂಥದ್ದು ಬೆಳಗಾವಿ ಮಹಾನಗರದ ಜನತೆಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನು, ನಮ್ಮ ಪೂರ್ವಜರನ್ನು ಅವಮಾನ ಮಾಡುವ ನಿಟ್ಟಿನಲ್ಲಿ ಅಲ್ಲ. ಏನೆಲ್ಲ ಆಟೋಟೋಪುಗಳಾಗಿದ್ದಾವೆ, ಬನ್ನಿ ಸ್ಮಾರ್ಟ್ ಸಿಟಿ ಎಲ್ಲೆಲ್ಲಿ ನಡೆದಿದೆ ಅಲ್ಲಿ ಹೋಗೋಣ. ದಾವಣಗೆರೆಯಲ್ಲಿ ಏನಾಗಿದೆ, ತುಮಕೂರಲ್ಲಿ ಏನಾಗಿದೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಲಿ ಏನಾಗಿದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿನ ಹೋರಾಟಗಾರರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕುಂದಾನಗರಿ ಬೆಳಗಾವಿ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ತಾ ಇದೆ. ಕುಂದಾನಗರಿ ಬೆಳಗಾವಿ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನೂರಾರು ಕೋಟಿ ರೂಪಾಯಿ ಹರಿದು ಬರ್ತಾ ಇದೆ. ಅದೇ ರೀತಿಯ ಒಂದು ಬೆಳಗಾವಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸ್ಮಾರ್ಟ್ ಸಿಟಿಯಿಂದ ಅನೇಕ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದರೆ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳ ಎಡವಟ್ಟಿನಿಂದ ಒಂದು ಬಹುದೊಡ್ಡ ಅವಾಂತರ ಆಗಿರ್ತಕ್ಕಂಥದ್ದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂಥ ಏನು ಟಿಳಕವಾಡಿಯಲ್ಲಿರ್ತಕ್ಕಂಥ ಇದೊಂದು ಸ್ಮಾರ್ಟ್ ಸಿಟಿಯಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಒಂದು ಮಾಲ್ ಅಂತ ಹೇಳ್ಬೋದು. ಅಂದರೆ ಈ ಮುಂಚೆ ಇದು ಕಲಾಮಂದಿರ ಆಗಿತ್ತು. ಈ ಒಂದು ಕಲಾಮಂದಿರವನ್ನು ಒಂದು ಕಾಲದಲ್ಲಿ ಪ್ರಮುಖವಾಗಿ ಏನಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನಿಂದ ಇದನ್ನು ಗುರುತಿಸಲಾಗ್ತಾ ಇತ್ತು. ಅಂದರೆ ಗಂಗಾಧರರಾವ್ ದೇಶಪಾಂಡೆ ಅಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಏನು 1924ರಲ್ಲಿ ಏನು ಮಹಾತ್ಮ ಗಾಂಧೀಜಿ ಬೆಳಗಾವಿಗೆ ಬಂದಿದ್ದರು. ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗಿತ್ತು, ಅಧಿವೇಶನಕ್ಕೆ ಸಾಕ್ಷಿ ಆಗಿದ್ದಂಥವರು. ಜೊತೆಗೆ ಅವರಿಗೆ ಕರ್ನಾಟಕದ ಸಿಂಹ ಅನ್ನುವಂಥ ಹೆಸರು ಕೂಡ ಇತ್ತು. ಅಂಥ ಗಂಗಾಧರರಾವ್ ದೇಶಪಾಂಡೆ ಅವರ ಸ್ಮಾರಕ ಇವತ್ತು ಮಾಯ ಆಗಿದೆ. ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡಪರ ಹೋರಾಟಗಾರದವ್ರನ್ನ ಕೇಳೋಣ. ಸರ್, ಏನು ಗಂಗಾಧರರಾವ್ ದೇಶಪಾಂಡೆ ಅವ್ರ ಸ್ಮಾರಕ ಇತ್ತು ಇಲ್ಲಿ, ಎಲ್ಲಿದೆ ಅಂತ? ಸರಿ, ಬಂದು ನೋಡ್ತಾ ಇದ್ದೀವಿ. ಆದ ಸ್ಥಳನ ಮಾಯ ಆಗಿಬಿಟ್ಟಿದೆ. ಪೂರ್ತಿ ನೆಲಸಮ ಮಾಡಿದ್ದಾರೆ. ಗಣ್ಯ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಕನ್ನಡ ಪರ ಹೋರಾಟ ಮಾಡಿದಂಥ ದೊಡ್ಡ ವ್ಯಕ್ತಿಗಳು, ಮಹಾತ್ಮ ಗಾಂಧಿ ಜೊತೆ ಗುರುತಿಸ್ಕೊಂಡವರು. ಕರ್ನಾಟಕದಲ್ಲಿ ಕರ್ನಾಟಕ ಶಿವವನ್ನು ಬಿರುದು ಕೊಟ್ಟವ್ರನ್ನ ಮಹಾತ್ಮ ಗಾಂಧಿಯವರು ಕರೆದು ಗೌರವ ಕೊಟ್ಟಿದ್ರು. ಇವತ್ತು ನೋಡಿದರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಹೆಸರಿನಲ್ಲಿ ನೋಡಿದ್ರೆ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ, ಅವರ ಮೂರ್ತಿಯೇ ಕಾಣ್ತಾ ಇಲ್ಲ. ಆವಾಗ ನಾವು ಮೂರ್ತಿ ಅಲ್ಲಿ ಬಂದಾಗ ಹೋರಾಟ ಮಾಡಿದ್ದೀವಿ. ಅವಾಗೆಲ್ಲ ಸರಾಯಿ ಬಟ್ಟೆಲ್ಲ ಬಿದ್ದು ಸರ್, ಅವೆಲ್ಲ ಸ್ವಚ್ಛ ಮಾಡಿ ಎಲ್ಲ ಇದನ್ನು ಮಾಡಿದರು. ನಮಗೊಂದು ನೆಮ್ಮದಿ ಇತ್ತು, ಅವಾಗ ಏನೋ ಒಂದು ಗೌರವ ಸಿಗ್ಬೋದು ಅಂತೇಳಿ. ಇವಾಗ ಬಂದು ನೋಡಿದಾಗ ಪ್ರವೇಶ ದ್ವಾರದ ಮುಂದಿರ್ತಕ್ಕಂಥ ಅವ್ರದ್ದು ಪ್ರತಿಮೆನೇ ಇಲ್ಲಪ್ಪ ಅಂದರೆ ನಿಜವಾಗಲೂ ಇದು ಸ್ವಾತಂತ್ರ್ಯ ಯೋಧರಿಗೆ ಕೊಡ್ತಕ್ಕಂಥ ಅಗೌರವ. ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಒಂದು ನಮ್ಮ ಭಾರತ ಸಂಸ್ಕೃತಿ ತುಳಿತಕ್ಕಂಥ ಕೆಲಸ ಮಾಡ್ತಾಯಿದೆ. ನಮ್ಮ ಹಿರಿಯರ ಗೌರವ ಕೊಡ್ತಾ ಇಲ್ಲ. ಇದು ನಾವು ಖಂಡಿಸ್ತಾ ಇದ್ದೀವಿ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಏನು ಮೂರ್ತಿಯಲ್ಲಿದೆ ಹುಡುಕಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಇಲ್ಲದನ್ನು ಪೊಲೀಸ್ ಕೇಸ್ ದಾಖಲೆ ಮಾಡಲಿಕ್ಕೆ ತಯಾರಿದ್ದೀವಿ. ಯಾಕಂದರೆ ಒಂದು ಕಾಣೆ ಆಗೈತಪ್ಪ ಅಂದ್ರೆ ಅದ್ರ ಬಗ್ಗೆ ಒಂದು ಗೌರವ ಸಿಗಬೇಕಾಗಿದ್ದದ. ಇವತ್ತು ಅವ್ರು ಏನಾದರೂ ಸರಿಯಾದ ಪ್ರತಿಗೆ ಕೊಡದೇ ಇದ್ರೆ, ಆ ಮೂರ್ತಿಯನ್ನು ಬೆಳಕಿಗೆ ತರದೇ ಇದ್ರೆ, ಇವತ್ತು ಇಲ್ಲಿ ಇರ್ತಕ್ಕಂಥ ಟಿಳಕವಾಡಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾ ಇದ್ದೀವಿ. ಅಲ್ಲಿ ಮೂರ್ತಿಯನ್ನು ಕಾಣೆಯಾಗಿದೆ, ಹುಡುಕಿ ಕೊಡ್ರಿ ಅಂತೇಳಿ. ಅಲ್ಲ, ಈಗ ಬೆಳಗಾವಿಲಿ ವೀರಸೌಧ ಅಂತ ಇದೆ. ಗಂಗಾಧರ ದೇಶಪಾಂಡೆ ಇದೇನೋ ಕಾಮಗಾರಿ ನಡೀತಾ ಇದ್ರೆ ಆ ಮೂರ್ತಿಯನ್ನು ಅಲ್ಲಿ ಸ್ಥಳಾಂತರ ಮಾಡ್ಬೋದಿತ್ತು, ಗೌರವಯುತವಾಗಿ ಇಡ್ಬೋದಿತ್ತು. ಸೊ ಈ ಮೂರ್ತಿ ಎಲ್ಲಿದೆ ಅನ್ನೋಂಥ ಪ್ರಶ್ನೆಗೆ ಉತ್ತರನೇ ಇಲ್ಲಲ್ಲ ಯಾರ ಹತ್ರ. ಸರಿ, ಏನಾಗಿದೆ, ಇವರಿಗೆ ಪ್ರತಿಯೊಂದು ಗಣ್ಯರ ವ್ಯಕ್ತಿಗಳಿಗೆ ಗೌರವ ಅಂತ ಇಲ್ಲ. ಏನೋ ಒಂದು ನಮ್ಮ ಮಹಾತ್ಮ ಗಾಂಧಿಯವರು ಅಲ್ಲಿ ಬಾವಿ ಇತ್ತು, ಬಾವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೋರಾಟ ಮಾಡಿದಂಥ ಮಹನೀಯರನ್ನು ಗುರುತಿಸ್ತಕ್ಕಂಥ ಕೆಲಸ ನಡೀತಾ ಇಲ್ಲ. ಇದು ನಿಜವಾಗ್ಲೂ ಖಂಡನೀಯ. ಇರ್ತಕ್ಕಂಥ ಬೆಳಗಾವಿಯಲ್ಲಿ ಹೇಳ್ತಾನೆ ಸರ್, ಸ್ವಾತಂತ್ರ್ಯ ಯೋಧರ ಒಂದು ಮೂರ್ತಿ ಸಹ ಎಲ್ಲಿಲ್ಲ. ಒಂದು ಕರ್ನಾಟಕದಲ್ಲಿಯೇ ಒಂದು ಏಕೈಕ ಮೂರ್ತಿ ಸರ್. ಕರ್ನಾಟಕ ಶಿವ ಅಂತ ಕರೆಸ್ತಕೊಂಡ ಗಂಗಾಧರ ದೇಶಪಾಂಡೆ ಅಂದರೆ ಮೈ ಜುಮ್ ಅಂತದ. ಆ ಸಮಯದಲ್ಲಿ ಒಂದು ಉಗ್ರ ಹೋರಾಟ ಮಾಡಿ ಸ್ವಾತಂತ್ರ್ಯ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು, ಒಂದು ಗೌರವ ತಂದು ಕೊಟ್ಟರು. ಕರ್ನಾಟಕ ಶಿವ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ ಇಲ್ಲಿ ಗಡಿ ಭಾಗದಲ್ಲಿ ಕನ್ನಡದ ಒಂದು ಉಳಿವಿಗಾಗಿ ಹೋರಾಟ ಮಾಡಿದರು. ಇಂಥ ಒಂದು ಮಹಾನ್ ವ್ಯಕ್ತಿಯಾಗಿ ಇವತ್ತು ಒಂದು ಮೂರ್ತಿ ಕಾಣೆಯಾಗಿದೆಯಪ್ಪ ಅಂದ್ರೆ ನಿಜವಾಗಲೂ ಇದಕ್ಕೆ ಹೊಣೆ ಇಲ್ಲಿ ಅಧಿಕಾರಿಗಳಿದ್ದಾರೆ. ಅದರ ಸಲುವಾಗಿ ಈ ನಡೆಯನ್ನು ನಾವು ಸಹಿಸುವುದಿಲ್ಲ. ಬರ್ತಕ್ಕ ದಿವಸಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಈ ಅಧಿಕಾರಿ ಕೊಡ್ತಾಯಿದ್ದೀವಿ ಸರ್. ಸೊ ಇವಿಷ್ಟು ಏನಂದರೆ ಸ್ಥಳೀಯ ಕನ್ನಡಪರ ಹೋರಾಟಗಳು ಹೇಳುವಂಥ ಮಾತು. ಕರ್ನಾಟಕ ಸಿಂಹ ಅನ್ನುವಂಥ ಬಿರುದು ಪಡೆದಂಥ ಗಂಗಾಧರರಾವ್ ದೇಶಪಾಂಡೆಯವರ ಸ್ಮಾರಕ ಇತ್ತು ಇಲ್ಲಿ. ಆ ಸ್ಮಾರಕ ಸ್ಥಳವನ್ನು ಈ ಸಂಪೂರ್ಣವಾಗಿ ಮಾಯವಾಗಿದೆ. ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಮಾಲನ್ನು ನಿರ್ಮಾಣ ಮಾಡಲಾಗ್ತಾಯಿದೆ. ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ, ಮಾಡಲಿ.
ಆದರೆ ಗಂಗಾಧರರಾವ್ ದೇಶಪಾಂಡೆ ಅವರ ಮೂರ್ತಿ ಏನಿದೆ ಅಂದರೆ ಆ ಒಂದು ಸ್ಮಾರಕ ಮೂರ್ತಿ ಎಲ್ಲಿಡಲಾಗಿದೆ ಎಲ್ಲಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ವೇಳೆ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದಂಥ ಉತ್ತರ ಮತ್ತು ಎಲ್ಲಿ ಈ ಗಂಗಾಧರರಾವ್ ದೇಶಪಾಂಡೆ ಅವರ ಮೂರ್ತಿ ಎಲ್ಲಿದೆ ಅದನ್ನು ತಂದು ಸಾರ್ವಜನಿಕರಿಗೆ ಪ್ರದರ್ಶನ ಮಾಡ್ತಿದ್ರೆ ಬೆಳಗಾವಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮೂರ್ತಿ ಕಾಣೆಯಾಗಿದೆ ಅಂತ ನಾವು ದೂರು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ TV5 ಬೆಳಗಾವಿ. ಬೆಳಗಾವಿಯ ಟಿಳಕವಾಡಿಯಲ್ಲಿದ್ದಂಥ ಗಂಗಾಧರರಾವ್ ದೇಶಪಾಂಡೆ ಅವರ ಪುತ್ಥಳಿ ಕಾಣೆಯಾಗಿದೆ, ಅವರ ಮೂರ್ತಿ ಕಾಣೆಯಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಪರಂಪರೆಯನ್ನು ಇತಿಹಾಸವನ್ನು ಮರೆತು ಬಿಡ್ತಾ ಇದ್ದಾರೆ. ಬೆಳಗಾವಿಯ ಅಸ್ಮಿತೆಗಾಗಿ, ಈ ಗಡಿಭಾಗದ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥ ಗಂಗಾಧರರಾವ್ ದೇಶಪಾಂಡೆ ಯಾವತ್ತಿಗೂ ಕೂಡ ಬೆಳಗಾವಿ ಇತಿಹಾಸದಲ್ಲಿ ಮರೆಯಲಾಗದ ಪುಟ ಆಗಿ ಉಳಿದುಕೊಳ್ತಾರೆ. ಆದರೆ ಅದನ್ನು ಅಳಿಸುವಂಥ ಅಗೌರವದ ರೀತಿಯಲ್ಲಿ ನಡೆದುಕೊಳ್ತಿದೆ ಸ್ಮಾರ್ಟ್ ಸಿಟಿ. ಶ್ರೀನಿವಾಸ್ ತಾಳ್ಕೂರ್ ಅವರಿದ್ದಾರೆ, ಮಾತಾಡ್ಸೋಣ. ಶ್ರೀನಿವಾಸ್ ತಾಳೂಕರ್ ಅವರು ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ಈಗ ಗಂಗಾಧರರಾವ್ ದೇಶಪಾಂಡೆ ಅವರ ಪುತ್ಥಳಿಯ ಮೂರ್ತಿ ಕಾಣೆಯಾಗಿದೆ. ಹೌದು ಸರ್, ಹೌದು. ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ಈಗ ಏನು 5 ವರ್ಷಗಳ ಹಿಂದಗಡೆ ನಾವು ಹೋರಾಟ ಮಾಡಿದೀವಿ ಸರ್. ಅಲ್ಲಿ ಕಲಾಮಂದಿರ ಅಂತಕ್ಕಂಥ ಮಹಾನಗರ ಪಾಲಿಕೆ ಒಂದು ಸಭಾಂಗಣ ಸರ್. ಅದರ ಮುಂದಗಡೆ 50 ವರ್ಷಗಳ ಹಿಂದೆ ಶ್ರೀ ಗಂಗಾಧರರಾವ್ ದೇಶಪಾಂಡೆ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ರು ಸರ್, ಅವರು ಮಹಾನಗರ ಪಾಲಿಕೆಯವರು. ಅದೇ ಅಲ್ಲಿ ಹೋಗಿ ನೋಡಿದಾಗ ಎಲ್ಲಾ ಕಡೆ ಸರಾಯಿ ಬಾಟಲಿ ಆಮೇಲೆ ಬಿಯರ್ ಬಾಟ್ಲಿ ಇದ್ದು ಸರ್. ಸುತ್ತಲೆಲ್ಲ ನಾವು ಹೋರಾಟ ಮಾಡಿ ಅಲ್ಲಿ ಧರಣಿ ಮಾಡಿದಾಗ ಅಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ರು ಸರ್. ಅವಾಗೆಲ್ಲ ನಮ್ದು ಕನಸಿತ್ತು ಸರ್, ಅವ್ರು ಏನಾದ್ರು ಒಂದು ಮಹಾನಗರ ಪಾಲಿಕೆಯವರು ಒಂದು ಗೌರವ ಕೊಡ್ಬೋದು ಅಂತೇಳಿ. ಅವ್ರು ಹೇಳಿದ್ರು ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಒಳ್ಳೆ ಕಟ್ಟಡ ಆಗ್ತಾ ಇದೆ, ಅವ್ರಿಗೂ ಸಹಿತ ಒಂದು ಅಲ್ಲಿ ಸ್ಮಾರಕಕ್ಕಾಗಿ ಒಂದು ಜಾಗ ಒಂದು ಇಟ್ಟು ಅವ್ರಿಗೊಂದು ಒಳ್ಳೇದಾಗಿ ಒಂದು ನಾವು ಗೌರವ ಕೊಡ್ತೇವೆ ಅಂತ ಹೇಳಿದ್ರು ಸರ್. ಈಗ ಹೋಗಿ ನೋಡಿದ್ರೆ ಅಲ್ಲಿ ಸ್ಮಾರ್ಟ್ ಸಿಟಿ ತುಂಬಾ ಎಲ್ಲ ಅದೇ ಕಟ್ಟಡ ಕಾಣ್ತಾ ಇದೆ ಸರ್. ಅಲ್ಲಿ ಮೂರ್ತಿ ಇಲ್ವೇ ಇಲ್ಲ ಸರ್. ನಾವು ಗೌರವದಿಂದ ಕರ್ನಾಟಕದ ಶಿವ ಅಂತ ಹೇಳಿ ಹಳೇ ಕಾಲದಿಂದ ನಮ್ಮ ಹಿರಿಯರು ಹೇಳ್ಕೊತ ಬಂದಿದ್ರು. ನಾವು ಯುವಕರಾಗಿ ಅವರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಆದ್ರೆ ಸರ್ ಇವತ್ತ ದುರಂತ ಸರ್ ಇದು. ಪ್ರತಿಯೊಬ್ಬರು ರಾಜಕಾರಣಿಗಳು ತಮ್ಮ ಭಾಷಣಗಳಲ್ಲಿ ಆಗಸ್ಟ್ ನಮ್ಮದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಾಗಲಿ, ಗಣರಾಜ್ಯೋತ್ಸವ ದಿನಾಚರಣೆ ಆಗಲಿ, ಅವರ ಶ್ರೀ ಗಂಗಾಧರರಾವ್ ದೇಶಪಾಂಡೆ ಅವರು ಕರ್ನಾಟಕದ ಶಿವ ಅಂತೇಳಿ ಹೊಗಳಿ ಬಾಯಿ ಮಾತಾಡಿ ಹೊಗಳ್ತಾರೆ ಸರ್. ನಿಜವಾಗಲೂ ಇಲ್ಲಿ ಅಧಿಕಾರಿಗಳಿಗೆ ಅಲ್ಲಿ ಅದೇನಂತಾರೆ ಸರ್, ಅದು ಚರ್ಮ ದಪ್ಪಾಗ್ಬಿಟ್ಟಿದೆ ಸರ್ ಅವ್ರಿಗೆ. ಅಲ್ರೀಗ ನೀವು ಗಮನಕ್ಕೆ ಬಂದ ಮೇಲೆ ಸ್ಮಾರ್ಟ್ ಸಿಟಿ ಅವರನ್ನ ಕೇಳಿದ್ರಾ? ಹೌದು ಸರ್, ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ಇಲ್ಲ, ಮೊದಲಿಗೆ ಹೇಳಿದ್ರು ಅವ್ರಿಗೆ ನಾವು ಅವ್ರು ಸರಿಯಾಗಿ ಉತ್ತರ ಇಲ್ಲ ಸರ್. ಅವ್ರಿಗೆ ಮೂರ್ತಿ ಇಲ್ಲ ಅಂತ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಅಧಿಕಾರಿ ಗೊತ್ತಂತ ಹೇಳಿದ್ರೆ ಅಧಿಕಾರಿ ಕೇಳಿದ್ರೆ ನಮಗ್ ಹೇಳ್ತಾರೆ. ಈ ರೀತಿ ಒಂದು ನಿರ್ಲಕ್ಷ್ಯ ಧೋರಣೆ ಸರ್ ಅವ್ರಿಗೆ. ಅದು ಸರ್ ಒಬ್ಬ ದೊಡ್ಡ ಗಾಂಧೀಜಿಯವರ ಒಬ್ಬರು ಅನುಯಾಯಿಗಳು ಸರ್. ಆ ಕಾಲದಲ್ಲಿ ಗಾಂಧೀಜಿಯವರನ್ನ ಕರೆಯಿಸಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಸರ್. ಅವಾಗ ಗಾಂಧೀಜಿಯವರ ಹಿಂದಿ ಭಾಷಣವನ್ನ ಕನ್ನಡದಲ್ಲಿ ಅನುವಾದ ಮಾಡಿದಂತ ಕರ್ನಾಟಕ ಶಿವ ಸರ್ ಇವರು. ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಇವರಿಗೆ ಏನೂ ಕಾಳಜಿ ಇಲ್ಲ ಸರ್. ಇವ್ ಗೊತ್ತೇ ಇಲ್ಲ ಸರ್ ಅವ್ರಿಗೆ. ಈ ಸ್ಮಾರ್ಟ್ ಸಿಟಿ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ರೆ ಸರ್, ಕೇಂದ್ರ ಸರ್ಕಾರ ದುಡ್ಡು ಬರ್ತದ, ಅಲ್ಲಿ ಕಾಂಕ್ರೀಟ್ ಹಾಕೋದು, ಕಾಂಕ್ರೀಟ್ ಕಾರ್ಡ್ ಮಾಡೋದು, ಬಿಲ್ಡಿಂಗ್ ಮಾಡೋದು ಅಷ್ಟೇ ಕಲ್ತಿದ್ದಾರೆ ಸರ್. ವಿನ ಇವರಿಗೆ ನಾಡಿನ ಸಂಸ್ಕೃತಿ ಇತಿಹಾಸ ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ. ನಮಗೆ ಮೈ ಜುಮ್ ಅನ್ನತ್ತೆ ಸರ್. ಯಾಕಂದ್ರೆ ಒಬ್ಬ ಹಿರಿಯ ಗಾಂಧಿವಾದಿ ಜೊತೆ ಇದ್ದವರು, ಆಮೇಲೆ ಬಾಲಗಂಗಾಧರ ತಿಲಕರ್ ಜೊತೆ ಇದ್ದವರು ಸರ್ ಇವರೆಲ್ಲ ಅವರು. ಆವಾಗ ಬೆಳಗಾವಿಯಲ್ಲಿ ಬಾಲಗಂಗಾಧರ ತಿಲಕರ್ ಜೊತೆ ಸೇರ್ಕೊಂಡು ಮೊಟ್ಟ ಮೊದಲನೇದಾಗಿ ಬೆಳಗಾವಿಯಲ್ಲಿ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿದವರು ಇವರೇ ಸರ್. ನಮ್ಮ ಗಂಗಾಧರರಾವ್ ದೇಶಪಾಂಡೆ ಸರ್ ಅವರು. ಇತಿಹಾಸ ಎಷ್ಟು ತೆಗೆದ್ ನೋಡ್ರಿ ಸರ್, ದೊಡ್ಡ ಅವರು ಇತಿಹಾಸ ಅಡಗಿದೆ. ಇದ್ದಂತ ಒಂದು ಬೆಳಗಾವಿ ನಗರದಲ್ಲಿ ಇದ್ದಂತ ಒಂದು ಚಿಕ್ಕ ಪ್ರತಿಮೆಯನ್ನು ಸಹಿತ ಇವರಿಂದ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸರ್, ಇವರ ಬಾಯಿತಿಯಿಂದ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಸ್ವಾತಂತ್ರ್ಯ ಪ್ರೇಮ ಎಲ್ಲವೂ ಶೂನ್ಯ ಇದೆ ಸರ್ ಇವರಲ್ಲಿ. ಬರೀ ಗೊಳ್ಳ ಮಾತುಗಳು ಸರ್ ಇವರಿಂದ. ಸರ್ ಈಗೇನು ಆಗ್ರಹ ಮಾಡ್ತೀರಿ ನೀವು? ಸರ್ ತಕ್ಷಣವಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂತ ಕೆಲಸ ಆಗ್ಲೇಬೇಕು. ಈಗಾಗಲೇ ನಮಗ್ ತಿಳಿದ ಪ್ರಕಾರ ರಾಮತೀರ್ಥ ನಗರದಲ್ಲಿ ಒಂದು ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಬಂದಿದ್ದಾರೆ ಸರ್. ಇನ್ನೂವರೆಗೆ ಅನುಷ್ಠಾನಕ್ಕೆ ಬಂದಿಲ್ಲ. ಇಲ್ಲಿಯ ಸ್ಥಳೀಯ ಏನ ಶಾಸಕರಿದ್ದಾರ ಅವ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಅದನ್ನ ಸಹಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ ಸತೀಶ್ ಜಾರಕಿಹೊಳಿ ಅವರು, ಅವರು ನಮ್ಮ ಯಾರು ಸರ್ ಈಗ ಗಂಗಾಧರ ದೇಶಪಾಂಡೆ ಅವರು ಹುಟ್ಟೂರು ಹುದಲಿ ಸರ್, ಹುದಲಿ ಗ್ರಾಮ. ಆ ಹುದಲಿ ಗ್ರಾಮ ಸತೀಶಣ್ಣ ಜಾರಕಿಹೊಳಿ ಅವರ ಕ್ಷೇತ್ರ ಸರ್ ಅದು.
ಆ ಕ್ಷೇತ್ರ ಸಹಿತ ಇವತ್ತೆಲ್ಲ ಖಾದಿ ತಂದವರು ಇದು ನಮ್ಮ ಗಂಗಾಧರ್ ದೇಶಪಾಂಡೆ ಅವರಿಂದನೇ ಖಾದಿ ಗ್ರಾಮೋದ್ಯೋಗ ಸ್ಟಾರ್ಟ್ ಆಗಿದೆ ಸರ್ ಇಲ್ಲಿ ಮೊಟ್ಟ ಮೊದಲ ಕರ್ನಾಟಕದಲ್ಲಿ. ಯಮಕರಮರಡಿ. ಯಮಕರಮಡಿ ಕ್ಷೇತ್ರ ಸರ್, ಅದಕ್ಕೆ ಅಲ್ಲಿನ ನಮ್ಮದ ಹುದಲಿ ಗ್ರಾಮ ಇದು ಅವ್ರ ಕ್ಷೇತ್ರಕ್ಕೆ ಬರುತ್ತೆ ಸರ್. ಅದು ಯಾರು ಜಾರಕಿಹೊಳಿ ಕ್ಷೇತ್ರಕ್ಕೆ ಬರ್ತದ. ನಾ ಅವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ ಸರ್, ನಿಜವಾಗ್ಲೂ ಇಂಥ ಅಗೌರವ ಯಾರ ತೋರಿದಾರಲ್ಲ ಅವ್ರ ಮೇಲೆ ಕಾನೂನು ಶಿಸ್ತು ಕ್ರಮ ಆಗಬೇಕು. ಆ ಮೂರ್ತಿ ಮರುಸ್ಥಾಪನೆ ಆ ಕಟ್ಟಡದ ಮುಂದೆ ಆಗ್ಬೇಕು, ಒಳ್ಳೇದು ಸರ್. ಎರಡನೇದಾಗಿ ಅವರ ಒಂದು ಏನು ಇತಿಹಾಸದಲ್ಲ ಇವನ ಬೆಳಕಿಗೆ ಯುವ ಪೀಳಿಗೆಗೆ ಒಂದು ಗೊತ್ತು ಮಾಡೋ ಸಲುವಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿಗಳಿದಾರಲ್ಲ, ಇತ್ತ ಗಮನ ಹರಿಸಿ ಒಂದು ಬೆಳಗಾವಿ ನಗರದಲ್ಲಿ ದೊಡ್ಡ ಸ್ಮಾರಕ ಮಾಡಿದ್ರೆ ಮಾತ್ರ ಈ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂತಕ್ಕಂಥ ಜೀವಂತ ಉಳಿತದೆ ಸರ್. ಇವರಿಂದ ಗೊಳ್ಳ ಮಾತು ಆ ಶಿವ ಈ ಶಿವ ಅನ್ಕೋತ ಕುಂತ್ರೆ ಏನೂ ಆಗಲ್ಲ ಸರ್. ಇವರು ನಿಜವಾಗಲೂ ಯುವ ಪೀಳಿಗೆಗೆ ಒಂದು ಕ್ರಾಂತಿ ಕಿಡಿ ಹಚ್ಚಿದವರು. ಕರ್ನಾಟಕ ಶಿವ ಅಂತ ಏನ ಅಕ್ಷರ ಒಂದು ನುಡಿ ಮಾಯ ಆಗಿದಾರಲ್ಲ, ಅದು ಮರುಜೀವ ತುಂಬತಕ್ಕಂಥ ಕೆಲಸ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಮಾಡ್ಬೇಕಂತ ಈ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸರ್ ಈಗ ಬೆಳಗಾವಿಯಲ್ಲಿ ಗಾಂಧೀಜಿಯವರು ಭೇಟಿ ಕೊಟ್ಟು 100 ವರ್ಷ ಆಗಿದೆ ಸರ್. ಶತಮಾನೋತ್ಸವ ಆಚರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದಕ್ಕೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ, ಅನುದಾನ ಬಿಡುಗಡೆ ಮಾಡಿದೆ ಸರ್. ಮಾಡಿದ್ರು ಸಹಿತ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಈ ನಿರ್ಲಕ್ಷ್ಯ ಮಾಡೋದು ನಿಜವಾಗಲೂ ಖಂಡನೀಯ ಸರ್. ಆ ದುಡ್ಡು ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಸರ್. ನಿಜವಾಗಲೂ ಇಂಥ ಮಹಾನ್ ವ್ಯಕ್ತಿಗಳ ಬೆಳಕಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದದ. ಏನು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಮಾಡ್ತಾ ಇದ್ದಲ್ಲ, ಇದು ಯಾವುದು ಗಾಂಧೀಜಿ ಅವರು ಭೇಟಿ ಕೊಟ್ಟಿದ್ದು 1924ರಲ್ಲಿ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು ಬೆಳಗಾವಿಯಲ್ಲಿ. ಮೊದಲೇ ಅಧಿವೇಶನ ನಡೀತು, ಕಾಂಗ್ರೆಸ್ ಅಧಿವೇಶನ. ಆ ಅಧಿವೇಶನ ಕೆಪಿಸಿಸಿಯ ಮೊಟ್ಟ ಮೊದಲೇ ಅಧ್ಯಕ್ಷರಾಗಿ ಯಾರು ಗಂಗಾಧರ್ ದೇಶಪಾಂಡೆ ಅವರೇ ಇದ್ರು ಸರ್. ಕೆಪಿಸಿ ಮೊಟ್ಟ ಅಧ್ಯಕ್ಷರು. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಗೌರವ ಕೊಡ್ತಕ್ಕಂಥ ಸುವರ್ಣಾವಕಾಶಕ ರಾಜ್ಯ ಸರ್ಕಾರಕ್ಕಿದೆ ಸರ್. ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀನಿ, ಆ ದುಡ್ಡನ್ನ ಸದ್ಬಳಕೆ ಮಾಡಿಕೊಂಡು ಈ ಮಹಾನ್ ವ್ಯಕ್ತಿ ಬಗ್ಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಸ್ಥಳೀಯ ಶಾಸಕರು ಮಾಡಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಸರ್. ಧನ್ಯವಾದಗಳು ಶ್ರೀನಿವಾಸ್ ತಾಳೂಕರ್ ಅವರೇ. ಇದು ಅಲ್ಲಿನ ಹೋರಾಟಗಾರರು ಹೇಳ್ತಾ ಇರುವಂಥ ಮಾತು ನೋಡಿ. ಇತಿಹಾಸ ಇದೆ, ನಮ್ಮದು ಪರಂಪರೆ ಇದೆ, ಗಂಗಾಧರ ರಾವ್ ಅವರ ಕೊಡುಗೆ ಇದೆ, ಒಂದು ಭವ್ಯವಾದಂಥ ಶ್ರೀಮಂತ ಹಿನ್ನೆಲೆ ಇದೆ, ಹೋರಾಟದ ಹಿನ್ನೆಲೆ. ಗಂಗಾಧರ ದೇಶಪಾಂಡೆ ಅವರು ಈ ನೆಲದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು. ಮುಂಬರುವಂಥ ಪೀಳಿಗೆ ಅವರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ತಿಳುವಳಿಕೆ ಇರಬೇಕು. ಅವರು ಯಾರು, ಏನು, ಅವರ ತ್ಯಾಗ ಏನು, ಅವರ ಬಲಿದಾನ ಏನು, ಅವರ ಹೋರಾಟ ಏನು, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಎನ್ನುವ ಉದ್ದೇಶದಿಂದಲೇ ಪುತ್ಥಳಿಯನ್ನು ಅಲ್ಲಿ ಆರಂಭ ಮಾಡಲಾಗಿತ್ತು. ಸ್ಮಾರ್ಟ್ ಸಿಟಿ ಬಂತು, ಎಲ್ಲವನ್ನೂ ಕೂಡ ನೆಲಸಮ ಮಾಡಿಬಿಟ್ರೆ ಇಡೀ ಇತಿಹಾಸ ನೆಲಸಮ ಆಗಬೇಕಾ? ಹೋರಾಟ ನೆಲಸಮ ಆಗಬೇಕಾ? ಆ ಭವ್ಯ ಹೋರಾಟದ ಇತಿಹಾಸ ಕಣ್ಮರೆಯಾಗಬೇಕಾ? ಇದೆಲ್ಲದಕ್ಕೂ ಕೂಡ ಉತ್ತರವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯ ಪ್ರಾಜೆಕ್ಟ್ ಡೈರೆಕ್ಟ್ರು ಮತ್ತೊಬ್ಬರು ಮಗದೊಬ್ಬರು ಮಾತಾಡಬೇಕಾಗಿದೆ. ಇಲ್ಲ, ನಾವೆಲ್ಲೂ ಕೂಡ ಅದನ್ನು ಬಿಸಾಡಿಲ್ಲ, ಎಲ್ಲಿಯೂ ಕೂಡ ಅದನ್ನು ನಾವು ಅಗೌರವ ತೋರಿಸಿಲ್ಲ, ನಾವು ಅದನ್ನು ಮತ್ತೆ ಮರುಸ್ಥಾಪಿಸುವ ಯೋಜನೆಯನ್ನು ಹೊಂದಿದ್ದೇವೆ, ಹಾಗೇನಾದರೂ ನೀವು ಇರಾದೇನ ಹೊಂದಿದ್ರೆ ಅದನ್ನು ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ನೋಡಿ ನಮ್ಮ ನಾಡಿನಲ್ಲಿ ಎಂತೆಂಥ ಘೋರ ಅನ್ಯಾಯಗಳು ನಡೆದು ಹೋಗ್ತವೆ. ಇದೇ ಬೆಳಗಾವಿಯ ನೆಲದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡ್ತಾರೆ, ಅಪಚಾರ ಮಾಡ್ತಾರೆ. ರಾಣಿ ಚೆನ್ನಮ್ಮನ ಮೂರ್ತಿಗೆ ಅಪಚಾರ ಮಾಡ್ತಾರೆ. ನಾವೆಲ್ಲವನ್ನೂ ಸಹಿಸಿಕೊಳ್ಳುವ ಗುಣವನ್ನು ಹೊಂದಿದ್ದೇವೆ ಅನ್ನುವ ಕಾರಣವನ್ನಿಟ್ಟುಕೊಂಡು ಈ ರೀತಿ ಪದೇ ಪದೇ ಈ ರೀತಿ ಮಾಡ್ತಾರ. ಸಹನೆ ಯಾವ ವಿಚಾರಕ್ಕಿರಬೇಕು? ಸಹನೆ ಎಲ್ಲಿವರೆಗೆ ಇರಬೇಕು? ಕನ್ನಡಿಗರಾಗಿ ಕನ್ನಡದ ಇತಿಹಾಸ ಮಣ್ಣು ಪಾಲಾಗ್ತಾ ಇದ್ರು ಅದನ್ನು ನೋಡಿಕೊಂಡು ಕುಳಿತುಕೊಳ್ಳುವಷ್ಟು ಸಹನೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗಂಗಾಧರ ರಾವ್ ದೇಶಪಾಂಡೆ ಅವರ ಪುತ್ಥಳಿ ಹೀಗೆ ಕಣ್ಮರೆಯಾದರೂ ಕೂಡ, ಅದನ್ನು ನಾಪತ್ತೆ ಮಾಡಿದ್ರೂ ಕೂಡ ಕೇಳಿಕೊಂಡು ನೋಡಿಕೊಂಡು ಸುಮ್ಮನೆ ಕೂರುವಂಥ ಕೆಲಸಕ್ಕೆ ಕೈ ಹಾಕಬೇಕಾ? ಹೇಳಿ. ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳೇನು ಮಾಡ್ತಾ ಇದ್ದಾರೆ? ಧರ್ಮದ ವಿಚಾರವಾಗಿ, ಧರ್ಮದ ಲೇಪನದ ವಿಚಾರದಲ್ಲಿ ಮಾತನಾಡಿ ಅಂದರೆ ಕೆಲವೊಂದು ಗ್ಯಾಂಗ್ ಇದೆ,
ಆ ಗ್ಯಾಂಗಿನ ಪ್ರಮುಖ ನಾಯಕರು ಕೆಲವೊಬ್ಬರು ಸೀಮೆಎಣ್ಣೆ ಹಿಡ್ಕೊಂಬರ್ತಾರೆ, ಕೆಲವರು ಕಡ್ಡಿಪಟ್ಟ ತಗೊಂಬರ್ತಾರೆ. ನೀನು ಸೀಮೆಎಣ್ಣೆ ಹಿಂಗೆ ಹಾಕಿದ್ರೆ ಸಾಕು, ಸುರಿದ್ರೆ ಸಾಕು, ನಾನು ಬೆಂಕಿ ಹಚ್ಚಕ್ಕೆ ರೆಡಿ ಇರ್ತೀನಿ ಅಂತ ಹೇಳಿ ಹೆಸರಿಗೆ. ಮತ್ತು ಅವರು ಹಿಂದೂ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರು. ಯಾಕೆ ನಮ್ಮ ನಾಡಿನ ಹೋರಾಟಗಾರರ ಬಗ್ಗೆ, ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಧ್ವನಿ ಎತ್ತಲ್ಲ ಅವರು? ಅವ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಅವರು? ಯಾವೊಬ್ಬ ಅಧಿಕಾರಿಗಳು ಕೂಡ, ನಾವು ಕರೆ ಮಾಡ್ತಾ ಇದ್ದೇವೆ, ಯಾವೊಬ್ಬ ಅಧಿಕಾರಿಗಳು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಧರ್ಮದ ವಿಚಾರದಲ್ಲಿ ಕೋಮು ಸಂಘರ್ಷವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಗ್ಯಾಂಗ್ ಯಾವಾಗಲೂ ರೆಡಿ ಇರುತ್ತೆ. ಸೀಮೆಎಣ್ಣೆ ಮತ್ತು ಕಡ್ಡಿಪಟ್ಟಣ ಗ್ಯಾಂಗ್ ಅದು. ಇಂಥ ಸೂಕ್ಷ್ಮ ವಿಚಾರದಲ್ಲಿ ನಮ್ಮ ನೆಲದ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾರು ಕೂಡ ಮಾತನಾಡೋದಿಲ್ಲ. ಹೋರಾಟಗಾರರು ಇಲ್ಲದೆ ಹೋಗಿದ್ರೆ, ಕನ್ನಡ ಪರವಾಗಿ ಧ್ವನಿ ಎತ್ತದವರು ಇಲ್ಲದೆ ಹೋಗಿದ್ರೆ, ಈ ರಾಜಕಾರಣಿಗಳನ್ನು, ಡೋಂಗಿ ಕೆಲ ಸಂಘಟನೆಗಳನ್ನು ನಂಬಿಕೊಂಡು ಹೋಗಿದ್ರೆ ಏನಾಗಿರ್ತಿತ್ತು ಕತೆ? ನಿಜವಾದ ಕನ್ನಡ ಪರ ಹೋರಾಟಗಾರರಿದ್ದಾರೆ, ನಿಜವಾಗಿಯೂ ಕೂಡ ಈ ನೆಲದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡವರು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅಲ್ಪ ಸ್ವಲ್ಪ ನಮ್ಮ ತನವನ್ನು ನಾವು ಉಳಿಸಿಕೊಂಡಿದ್ದೇವೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯ ವಿಚಾರಕ್ಕೆ ನಮ್ಮ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಅಭಿವೃದ್ಧಿಯ ವಿಷಯದಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗಾಗುವಂಥ ಅಪಚಾರದ ವಿಚಾರಕ್ಕೆ ಮಾತ್ರ ನಮ್ಮ ಆತಂಕ, ನಮ್ಮ ಆಕ್ಷೇಪ. ಇಷ್ಟೆಲ್ಲ ಆದರೂ ಕೂಡ ಬೆಳಗಾವಿಯ ಜನಪ್ರತಿನಿಧಿಗಳು ಸುಮ್ಮನೆ ಕೂತಿದ್ದಾರೆ ಅಂದರೆ ಏನು ಹೇಳಬೇಕು ಅವರಿಗೆ? ಯಾವ ಅರ್ಥದಲ್ಲಿ ಸುಮ್ಮನೆ ಕೂತಿದ್ದಾರೆ? ನಿಜಕ್ಕೂ ಕೂಡ ಅರ್ಥ ಆಗದಂಥ ಸನ್ನಿವೇಶ. ಈಗಲಾದರೂ ಕೂಡ ಅಲ್ಲಿನ ಜನ ಎಚ್ಚೆತ್ತುಕೊಳ್ಬೇಕು, ಅಧಿಕಾರಿಗಳಿಗೂ ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಬೇಕು. ಓಟು ಹಾಕಿ ಗೆಲ್ಲಿಸಿ ಲೋಕಸಭೆಯಲ್ಲೋ ವಿಧಾನಸಭೆಯಲ್ಲೋ ಕೂತಿದ್ದಾರಲ್ಲ, ಅವರನ್ನೂ ಕೂಡ ಜಾಗೃತಗೊಳಿಸಬೇಕು. ಇಲ್ಲವಾದರೆ ಇಂಥ ಅಧ್ವಾನಗಳು, ಇಂಥ ಎಡವಟ್ಟುಗಳು ಮತ್ತೊಮ್ಮೆ ಪುನರಾವರ್ತನೆ ಆಗುತ್ತೆ. ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.